ಪ್ರತಿ ವರ್ಷ ನಡೀತಕ್ಕಂಥ ಈ ತತ್ವ ಚಿಂತನೆ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಇಲ್ಲಿವರೆಗೂ ತಮ್ಮ ಅನುಭವವನ್ನು ಹಂಚಿಕೊಂಡಂಥ ಬಸವರಾಜ ಪಂಡಿತರಲ್ಲಿ ಹಾಗೂ ಎಲ್ಲ ಗುರುಬಂಧುಗಳಲ್ಲೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮನುಷ್ಯನಲ್ಲಿ ಇರ್ತಕ್ಕಂಥ ಅನ್ಯ ಭಾವನೆನ ದುಃಖಕ್ಕೆ ಕಾರಣ ಆಗ್ಯಾವ. ಅನ್ಯ ಭಾವನೆಯನ್ನು ತೆಗೆದು ತನ್ನ ಭಾವನೆಯನ್ನು ನೆಲೆಗೊಳಿಸುವಂದಾಗ ಮಾತ್ರ ಸುಖಿಯಾಗಲಿಕ್ಕೆ ಸಾಧ್ಯ ಐತಿ. ಬ್ರಹ್ಮಭಾವದೊಳಗೆ ಉಳಿದಂದ್ರೆ ಭಾಳ ಕಠಿಣ. ಯಾಕೆ ಭಾವಿಸ್ಕೊಂತನ ಹೊಂಟ್ಬಿಟ್ಟೆವು ನಾವು. ಅದರಿಂದ ಸುಖ ಐತಿ, ಇದರಿಂದ ಸುಖ ಐತಿ, ಅದು ಸುಖ ಕೊಡ್ತೈತಿ, ಇದು ಸುಖ ಕೊಡ್ತೈತಿ ಅಂತ ಮನಸ್ಸಿನೊಳಗಿರ್ತಕ್ಕಂಥ ವಾಸನಾ ರೂಪದಿಂದ ಇರ್ತಕ್ಕಂಥ ಅದಕ್ಕೆ ಬೆನ್ನು ಹತ್ತಿಬಿಟ್ಟೈತೆ ಅದು. ಹೌದಲ್ರಿ? ಮನಸ್ಸು ಸುಮ್ಮನೆ ಇರಿಸೋದಂದ್ರೆ ಅಷ್ಟು ಸರಳ ಇಲ್ಲ. ಸುಮ್ಮನೆ ಇರಿಸ್ಬೇಕಂತ ಏನೇನೋ ಮಾಡ್ತೇವೆ ನಾವು. ಹೌದಲ್ರಿ? ಮನಸ್ಸು ಸುಮ್ಮನೆ ಇರ್ಸಾಕ ಏನೇನೋ ಮಾಡ್ತೇವೆ, ಆದ್ರೆ ಸುಮ್ಮನೆ ಇರ್ತೈತೆ ಅನ್ನೋದು ಇಲ್ಲ. ಅದಕ್ಕೆ ವಿವೇಕ ಬೇಕಾಗೈತಿ. ಏನೂ ಮಾಡಬೇಕಾಗಿಲ್ಲ, ವಿವೇಕವನ್ನು ಕೊಡಬೇಕಾಗೈತಿ. ಅದಕ್ಕೆ ದೋಷ ದರ್ಶನ ಮಾಡಿಸ್ಕೊಡ್ಬೇಕಾಗೈತಿ. ವಾಸನೆಗಳನ್ನು ಕಳ್ಕೊಬೇಕಾಗೈತಿ. ಎಲ್ಲಿವರೆಗೂ ಆ ವಾಸನೆಗಳನ್ನು ಕಳ್ಕೊಳ್ಳೋದಿಲ್ಲೋ ಅಲ್ಲಿವರೆಗೂ ಮನಃಶಾಂತಿ ಇರೋದಿಲ್ಲ. ಅಲ್ಲಿವರೆಗೂ ಭಾವನೆಗಳು ಹಂಗೆ ಪುಟ್ಟೋದು ಹೇಳೋದು. ಹೌದಲ್ರಿ? ವಾಸನೆಗಳು ಎಲ್ಲಿವರೆಗೆ ಇರ್ತಾವೆ ಅಲ್ಲಿವರೆಗೆ ಹೇಳೋದು. ಬೆಂಕಿ ಎಲ್ಲಿ ತನಕ ಇರ್ತೈತೆ ಅಲ್ಲಿವರೆಗೂ ಉರಿ ಹತ್ತದಲ್ರಿ. ಅದು ಬೂದಿ ಮುಚ್ಚೈತಿ ಕರೆ, ಆದ್ರೆ ಒಳಗೆ ಐತಿ. ಹಂಗೆ ಅದು ಆರೈತಿ ಅನ್ಸಾಗತೈತಿ, ಆರಿಲ್ಲ ಅದು. ಬೂದಿ ಮುಚ್ಚಿಬಿಟ್ಟೈತಿ, ಆದ್ರೆ ಬೆಂಕಿ ಹಂಗೆ ಐತಿ. ಪ್ರಸಂಗ ಅನುಸಾರವಾಗಿ ಅದ್ರ ಮ್ಯಾಲೆ ಬಂದು ಕಸ ಗಿಸ ಬಿತ್ತಂದ್ರೆ ಹೊಗೆ ಆಡಿ ಮತ್ತು ಅದು ಬಗ್ಗನ ಹತ್ತಿ ಬಿಡ್ತೈತಿ. ಹೌದಲ್ರಿ? ಹಂಗಾಗೈತಿ ನಮ್ಮ ಮನಸ್ಸು. ಏನಾಗೈತಿ ಅಂದರೆ ಇಂಥ ವಿಚಾರಗಳನ್ನು ಹೇಳುವಾಗ ಅದನ್ನು ಹೋಗ್ಯಾವು ಅನಿಸ್ತೈತಿ. ಎಲ್ಲ ವಾಸನೆಗಳು ಹೋಗ್ಯಾವು ಅನಿಸ್ತೈತಿ. ಮತ್ತು ಪ್ರಸಂಗಾನುಸಾರವಾಗಿ ಯಾಕೆ ಅಂಥ ಸುತ್ತು ಕಡೆ ವಾತಾವರಣ, ಅಂಥ ಸಂಘ, ಅದಕ್ಕೆ ಅದು ಹಂಗೆ ಮಾಡ್ತೈತಿ. ಅದಕ್ಕೆ ನಿಷಿದ್ಧನಾಗುತ್ತಾನೂ ಉತ್ತಮರ ಸಂಘವಾಗಿರುತ್ತೆ ಅಂತ ಹೇಳಿದ್ರು. ಆ ಅನ್ಯತಾ ಭಾವನೆಗಳನ್ನು ದೂರ ಮಾಡು. ಎಲ್ಲಿವರೆಗೂ ನಿನಗೆ ಅನ್ಯತಾ ಭಾವನೆಗಳು ಇರ್ತಾವೋ ಅಲ್ಲಿವರೆಗೂ ನಿನಗೆ ಸುಖ ಇರಲಾರ್ದು ಅಂತ. ಅದಕ್ಕೆ ನಿಜಗುಂಡ್ರು ಕೂಡ ಹೇಳ್ತಾರೆ, ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವನಿಗೆ ಇರದಯ್ಯ ಸುಖ ಇರದಯ್ಯ. ಸಾಕಷ್ಟು ಸುಗುಣ ಸಂತತಿ ಒಳಗೆ ಓಡಾಡ್ತೇನೆ ನಾನು. ನಿಗಮಗಳನ್ನ ಓದೇನಿ. ಹೌದಲ್ರಿ? ನನ್ನ ಸಂಘ ಎಂಥದೈತಿ ಅಂದ್ರೆ ಉತ್ತಮರ ಸಂಘದೊಳಗೆ ಅದೇನಿ. ನಿಗಮ ಆಗಮಗಳನ್ನೆಲ್ಲ ಓದೇನೆ, ಅಧ್ಯಯನ ಮಾಡೇನಿ, ಅವ್ನ ಅರ್ದು ಕೊಡ್ದೇನೆ. ಮತ್ತು ಪಾಯಟದ ಅವನ್ನೆಲ್ಲ ಹೇಳ್ತೇನೆ. ಆದರೂ ಕೂಡ ಇದು ಇಲ್ಲ. ಹೌದಲ್ರಿ? ಯಾಕಂದ್ರೆ ಅದು ಹೃದಯತವಾದಂಥ ಭೋಗಗಳ ಇಚ್ಛೆ ಏನೈತಲ್ಲ ಹಂಗೆ ಅದ. ತನ್ನಗೆ ಅನುಭವಕ್ಕೆ ಬಂದಿಲ್ಲ, ಇನ್ನೊಬ್ಬರಿಗೆ ಉಪದೇಶ ಮಾಡೋಷ್ಟೆಲ್ಲ ಜ್ಞಾನ ಐತಿ. ಹೌದಲ್ರಿ? ಇನ್ನೊಬ್ಬರ ಸಂಶಯಗಳನ್ನೆಲ್ಲ ದೂರ ಮಾಡುವಂಥ ಒಂದು ವಿವೇಕ ಶಕ್ತಿ ಐತಿ. ಆದ್ರೆ ಆ ಬ್ರಹ್ಮಜ್ಞಾನ ನನಗಾಗಿಲ್ಲ, ತತ್ವದ ಉಪದೇಶ ತನಗಾಗಲಿಲ್ಲ ಅಂದರೆ ಇರದಯ್ಯ ಸುಖ ಇರದಯ್ಯ. ಆ ತತ್ವದ ತಿಳುವಳಿಕೆ ನನಗಾಗಿರಲಿಲ್ಲ ಅಂದರೆ ನಾನು ಏನು ಓದಿದ್ರೆ ಹೌದಲ್ಲ? ಅದಕ್ಕೆ ಆ ತತ್ವ ಏನು ಅನ್ನೋದನ್ನು ನಾ ತಿಳ್ಕೊಬೇಕಲ್ಲ. ಇಲ್ಲಾಂದ್ರೆ ಈ ಬಂಧನಕ್ಕೆ ಒಳಗಾಗಿಬಿಡ್ತೇವೆ. ಸುಖ ದುಃಖಾದಿಗಳು ತೋರಿದ ಕೂಡಲೇ ನನಗೆ ಬಂದು ಅಂತ ಅನಿಸ್ಬಿಡ್ತೈತೆ ಅವಾಗ. ಹೌದಲ್ಲ? ಅದು ಹೇಳ್ತಾರ, ನೀ ಸುಖ ದುಃಖದ ಎಡೆಯೊಳಗೆ ಬಂದುಬಿಟ್ಟು ಈಗ ಬಂದರೂ ಕೂಡ ನಿನಗೇನಾಗಿಲ್ಲವು. ಹೌದಲ್ಲ? ಆಭರಣ ತೋರಿದ್ರೇನು ಬಂಗಾರಕ್ಕೆ ಏನಾಗಿಲ್ಲಲ್ಲ. ಹೌದಲ್ರಿ?
ಬಂಗಾರದೊಳಗೆ ಆಭರಣ ತೋರಿಸಿ ಆಭರಣ ನೀವೇ ಇಟ್ಕೋರಿಪ್ಪ ಬಂಗಾರ ನನಗೆ ಕೊಟ್ಟು ಬಿಡ್ರಿ ಅಂತಂದ್ರೆ ಹೌದಲ್ರಿ ಬಂಗಾರ ಕಿಮ್ಮತ್ ಒಂದೇ ಇರ್ತೈತಿ ಹೌದಲ್ರಿ ಆಭರಣಗಳ ಅದಕ್ಕೇನು ಆಕಾರಕ್ಕೆ ಮಾಡೋದು ವ್ಯತ್ಯಾಸ ಮಾಡ್ತಾರ ಅವ್ರು ಹೌದಲ್ರಿ ಏನು ಮಾಡ್ತಾರ ಒಂದು ಅಂಗಡಿ ಒಳಗೆ ಒಂದು ರೇಟ್ ಇದ್ರೆ ಮತ್ತೊಂದು ಅಂಗಡಿ ಒಳಗೆ ಮತ್ತೊಂದು ರೇಟ್ ಇರ್ತೈತಿ ಬಂಗಾರ ರೇಟ್ ಒಂದು ಹಚ್ಚಿರ್ತಾರ ಆದ್ರೆ ಇದು ಮೇಕಿಂಗ್ ಚಾರ್ಜ್ ಅಂತ ಇರ್ತೈತಿ ಅಲ್ಲ ಹೌದಲ್ರಿ ಆ ಮೇಕಿಂಗ್ ಚಾರ್ಜ್ ಡಿಫ್ರೆನ್ಸ್ ಇರ್ತೈತಿ ಆ ಮೇಕಿಂಗ್ ಏನೈತಲ್ಲ ಅದು ಆಗೋಕೆ ಬದಲಾವಣೆ ಆಗೋದದ ಹೌದಲ್ಲ ಮೂಲ ವಸ್ತು ಮಾತ್ರ ಬದಲಾವಣೆ ಆಗೋದಿಲ್ಲ ಹಂಗೆ ಬ್ರಹ್ಮ ಯಾವಾಗಲೂ ಬದಲಾವಣೆ ಆಗಿಲ್ಲ ಅನ್ನೋರು ಹೇಳಿದ್ರಲ್ಲ ಬ್ರಹ್ಮ ವಿವರ್ತನ ನೆನೆಸೋದು ಈ ಜಗವು ಬ್ರಹ್ಮದ ಕಾರ್ಯನೂ ಅಲ್ಲಿದೆ ಬ್ರಹ್ಮ ಏನು ಮಾಡಾಕತ್ತಿಲ್ಲ ಬ್ರಹ್ಮ ಇರೋ ಹಂಗನದ ನಾವು ಹೌದಲ್ರಿ ಬ್ರಹ್ಮ ಬದಲಾವಣೆ ಆಗಿಲ್ಲ ಅದಕ್ಕೆ ಏಕಮೇವ ಅದ್ವಿತೀಯಂ ಬ್ರಹ್ಮನಲ್ಲಿ ತೋರಿದಂಥ ತೋರಿಕೆ ಕಲ್ಪನೆ ಇದೆ ಅಷ್ಟೇ ನಮ್ಮ ಭಾವನೆಗಳೇ ಇದನ್ನು ಮಾಡಾಕಚ್ಚಾವ ಹಿಂಗೆ ಅದಕ್ಕೆ ಆ ಭಾವನೆಗಳನ್ನು ನಾವು ನಾಶ ಮಾಡ್ಕೋಬೇಕಂದ್ರೆ ವಿವೇಕನ ಬೇಕು ಅದ್ರ ಹೊರತಾಗಿ ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ ಯಾವುದೇ ಕರ್ಮವನ್ನು ಮಾಡ್ತೇನೆ ಅಂದರೂ ಸಾಧ್ಯ ಇಲ್ಲ ಮನಸ್ಸು ನಿಲ್ಸಾಕ ಏನಾರ ಮಾಡ್ತೇನೆ ಅಂದ್ರೆ ಅದರಿಂದನೂ ನಿಲ್ಲೋದಿಲ್ಲ ಸಲಹೆ ಸುಮ್ಮನೆ ಇರೋದೇ ನಿಜ ಯೋಗ ಅಂತ ಅದಕ್ಕೆ ಹೇಳಿದ್ದು ಸುಮ್ಮನೆ ಇರಾಕೆ ಏನು ಮಾಡ್ಬೇಕ್ರಿ ಅಂತಂದ್ರೆ ಸುಮ್ಮನೆ ಇರ್ಬೇಕು ಹೌದಲ್ಲ ಸುಮ್ಮನೆ ಇರ್ಬೇಕಂದ್ರೆ ಮತ್ತೊಂದು ಏನು ಮಾಡ್ಬೇಕಾಗಿಲ್ಲ ಯಾವ್ದಾರ ಮಂತ್ರ ಅಂತ ಸುಮ್ಮನೆ ಇರಕ್ಕೆ ಬರ್ತೈತೇನೋ ಇಲ್ಲ ಎಲ್ಲಿ ತನ ಅಂತೀರಿ ಬೇಸರ ಆಗುತ್ತಾನ ಅಂತೀರಿ ಬೇಸರ ಆತಂದ್ರೆ ನಿದ್ದೆ ಬರುತ್ತಾನ ಅಂತೀರಿ ನಿದ್ದೆ ಬಂತಂದ್ರೆ ಬಿಟ್ಟು ಬಿಡ್ತಾರಿಲ್ಲ ಅನ್ನೋದು ಅದಕ್ಕೆ ಸುಮ್ಮನೆ ಇರ್ಬೇಕಂದ್ರೆ ಸುಮ್ಮನೆ ಇರೋದು ಒಂದೇ ಸುಮ್ಮನೆ ಇರೋದಂದ್ರೆ ಭಾಳ ಕಠಿಣ ಆಗೈತಿ ಸುಮ್ಮನೆ ಇದ್ದ ಶಾಂತಿ ಐತೆ ಹೌದಲ್ರಿ ಆ ಶಾಂತಿಯನ್ನು ಹುಡ್ಕೊಂಡು ಏನೂ ಮಾಡಬೇಕಾಗಿಲ್ಲ ಅಂತ ಸುಮ್ಮನೆ ಇರೋದು ಒಂದೇ ಸುಮ್ಮನೆ ಇದ್ರೆ ಆರಾಮ ಇರ್ತೇನಿಲ್ಲ ಅಂತ ಇನ್ನೊಬ್ರನ್ನ ಕೇಳಕ್ಕೆ ಹೋಗ್ತೀರಿ ಇದ್ದು ನೋಡ್ರಿಲ್ಲ ನಿಮಗೆ ಅನುಭವಕ್ಕೆ ಬರ್ತೈತೆ ಅದು ನಾವು ಸುಮ್ಮನೆ ಇದ್ರೆ ಆರಾಮ ಇರ್ತೇವಿಲ್ಲ ಅಂತ ಇನ್ನೊಬ್ರನ್ನ ಕೇಳಕ್ಕೆ ಹೊಂಟೇವ್ರಿ ನಾವು ಅದು ನಿನ್ನ ಅನುಭವ ಅದ ಇನ್ನೊಬ್ಬರ ಅನುಭವ ಅಲ್ಲದು ನಿನ್ನ ಅನುಭವ ನಿನಗೆ ನೋಡ್ಕೋ ಅದನ್ನು ಏನೈತಿ ಅದನ್ನು ನಾವು ಮಾಡಬೇಕಾಯ್ತು ಮನುಷ್ಯ ಜನ್ಮಕ್ಕೆ ಬಂದಮೇಲೆ ಅದು ಮುಖ್ಯ ಕರ್ತವ್ಯ ನಮ್ಗೆ ಹೌದಲ್ಲ ಶರೀರ ಚರಿತಾರ್ಥಕವಾಗಿ ಏನೇನೋ ಕರ್ಮಗಳು ನಡೀತಿರ್ತಾವೆ ಅವು ನೈಮಿತಿಕ ಕರ್ಮಗಳು ಅವು ಶರೀರ ಚರಿತಾರ್ಥಕ್ಕೆ ಏನು ಮಾಡ್ಬೇಕಾಯ್ತು ಮಾಡ್ತಿರ್ತೈತೆ ಅದು ರೂಢಿಗೆತ್ತದ ಹೌದಲ್ರಿ ಗೋರಾ ಕುಂಬಾರ ಉದುಲ್ ತುಳ್ಕೊಂತ ಸಮಾಧಿಯನ್ನು ಹೊಂದಿದ್ದ ಆ ಸಮಾಧಿ ಸ್ಥಿತಿಯನ್ನು ಅನುಭವಿಸ್ತಿದ್ದ ಹೌದಲ್ರಿ ಆದ್ರೆ ಹುದಲ್ ತುಳಿದು ಬಿಟ್ಟಿತ್ತನೋ ಅದು ಕರ್ಮೇಂದ್ರಿಯ ರೂಢಿ ಆಗಿಬಿಟ್ಟಿತ್ತದು ಹುದಲ್ ತುಳ್ಯಾಕತ್ತಿತ್ತ ಮಗು ಅಡ್ಡ ಬಂದ್ರು ತುಳಿದ್ರು ಕೂಡ ಏನು ಇದೇ ಇಲ್ಲ ಯಾಕೆ ರೂಢಿ ಅದು ಕರ್ಮೇಂದ್ರಿಯ ರೂಢಿಗತ್ತ ಅದು ರೂಢಿ ಕಾರ್ಯಗಳನ್ನು ಮಾಡ್ತಿರ್ತೈತೆ ಅದು ನೈಮಿತ್ತಿಕ ಕಾರ್ಯಗಳು ನಡೆದರೂ ಕೂಡ ನಮ್ಮ ಮನಸ್ಸು ಎತ್ತಾಗಿರ್ಬೇಕು ಅಂದ್ರೆ ನಮ್ಮ ಸ್ವರೂಪದ ಕಡೆನೇ ಇರಬೇಕು ಹೌದು ಹಾಗೆ ಉಚ್ಚ ಮಟ್ಟದೊಳಗೆ ಹದ್ದು ಹಾರಾಡ್ತಿದ್ರು ಅದರ ದೃಷ್ಟಿಯಲ್ಲಿರ್ತೈತಿ ಅಂತಂದ್ರೆ ಹೌದಲ್ರಿ ಏನು ಬೇಕಾದಿರ್ತಾವ ಅದ್ರ ಕೊಳಕು ಮಾಸದ ಕಡೆನೇ ಅದ್ರ ದೃಷ್ಟಿ ಇರ್ತೈತಿ ಹಂಗೆ ನಮ್ಮದು ಏನಾಗೈತಿ ಅಂದ್ರೆ ನಾವು ಉಚ್ಚ ಮಟ್ಟದ ಅಲ್ಲಿ ಅದೇ ಅಂದರೂ ಕೂಡ ವಿಷಯದ ಅಪೇಕ್ಷೆನೇ ಐತಿ ನಮಗೆ ನಮ್ಮ ದೃಷ್ಟಿ ಎಲ್ಲೈತಿ ಅಂತಂದ್ರೆ ಸಣ್ಣ ಸಣ್ಣ ವಿಷಯಕ್ಕೆ ಹೌದಲ್ರಿ ಉನ್ನತ ಮಟ್ಟದ ವಿಚಾರದೊಳಗೆ ತೊಡಗೆ ಬಂದರೂ ಕೂಡ ನಮ್ಮ ದೃಷ್ಟಿ ಏನು ಮಾಡಾಕತ್ತೈತಿ ಅಂದ್ರೆ ಮನಸ್ಸು ಎತ್ತಾಗ ಹರಿಯಾಕತ್ತೈತಿ ಅಂದ್ರೆ ಸಣ್ಣ ಸಣ್ಣ ವಿಷಯಕ್ಕೆ ಹೌದಲ್ರಿ ಅದರಿಂದಾನ ಕ್ರೋಧ ಮೋಹ ಮದ ಮತ್ಸರಾದಿಗಳಿಗೆ ಒಳಗಾಗೋದು ಅದಕ್ಕೆ ಅದನ್ನು ದೂರ ಮಾಡ್ಕೋಬೇಕಾಯ್ತು ಉನ್ನತವಾದಂಥ ವಿಚಾರಗಳ ಸದೃಢವಾಗುತ್ತಾನೂ ಅವು ಗಟ್ಟಿ ಆಗುತ್ತಾನೂ ಆ ಸಂಪರ್ಕ ಬಿಡಬಾರ್ದು ಹೌದು ಬಿಟ್ಟಿವಂದ್ರೆ ಏನಾಕೈತಿ ಮತ್ತು ಅದು ಸೂತ್ರ ಹರಿದಂಥ ಗಾಳಿ ಪಟದಗತ್ತೆ ಆಕೈತಿ ಎಲ್ಲಿ ಹೋಗಿ ಬೀಳ್ತೈತಿ ಹೇಳಾಕಿರೋದಿಲ್ಲ ಅದಕ್ಕೆ ಸೂತ್ರವನ್ನು ಭದ್ರವಾಗಿ ಇಟ್ಕೋಬೇಕಲ್ಲ ಹೌದು ಅದ ಸೂತ್ರ ಅಂದರೆ ಶ್ರವಣ ಮನನ ನಿಧಿಧ್ಯಾಸ ಇದನ್ನು ರೂಢಿ
ಕಾಯಂ ಇಟ್ಕೊಂತ ಮನನ ಮಾಡೋದು ನಿನ್ನ ವೈಯಕ್ತಿಕ, ಅದು ಎಲ್ಲಿ ಬೇಕಾದಲ್ಲಿ ಮಾಡ್ಬೋದು. ಇಲ್ಲೇ ಅಂತ ವೇಳೆ ಅಂತ ಇಲ್ಲ ಅದಕ್ಕೆ. ಹೌದಲ್ರಿ? ಭಾಳ ಚಿಂತೆ ಮಾಡಕ್ಕೆ ಯಾವ ರೂಮ್ನಾಗ ಹೋಗಿ ಕುಂದಿರ್ತೀರಿ ನೀವು? ಎಲ್ಲಿ ಟೈಮ್ ಹಾಕ್ಕೊಂಡಿರಿ? ಹಾಂ, ಹೌದಲ್ರಿ? ಬಾಳೆ ಧ್ಯಾನವನ್ನು ಮಾಡ್ತೀರಿ ನೀವು? ಹೌದಲ್ರಿ? ಬಾಳೆ ಧ್ಯಾನ ಮಾಡ್ತೀನಿ ಅಂತ ಎಲ್ಲಾರ ಹೋಗಿ ಕುಂದಿರ್ತೀರಿ ನಮ್ಮ ದೇವ್ರ ಕೊಲ್ಯಾಗ, ಅಥವಾ ಬೆಡ್ರೂಮ್ನಾಗ, ಅಥವಾ ಎಲ್ಲಾರ ಹಾಲ್ನಾಗ? ಹಾಂ, ಇಲ್ಲ. ಗುಡಿ ಗುಂಡಾರಕ್ಕೆ ಹೋದಾಗೂ ಭಾಳ ಚಿಂತೆನೇ ಮಾಡ್ತೀರಲ್ಲ ಅಲ್ಲಿ. ಹಾಂ, ಹೌದಲ್ರಿ? ಹಾಂ, ದೇವ್ರ ಕೋಲ್ ಅಂತ ಮಾಡ್ಕೊಂಡ್ರಿ, ಪೂಜಾಗ್ರಹ ಅಂತ ಮಾಡ್ಕೊಂಡ್ರಿ, ಅಲ್ಲಿ ಬಾಳೆ ಅಲ್ಲಿ ಏನದಾವ, ಬಾಳೆಗೆ ಬೇಕಾದಂಥ ಸಾಮಗ್ರಿಗಳದಾವಲ್ಲಿ. ಹಾಂ, ದೈನಂದಿನ ಏನು ನೈಮಿತ್ಯ ಕರ್ಮಕ್ಕೆ ಅನುಕೂಲ ಆಗುವಂಥ ಸಾಮಗ್ರಿಗಳನ್ನ ಒಟ್ಕೊಂಡೇವಲ್ಲಿ ನಾವು. ಮತ್ತು ಪೂಜಾ ಸ್ಥಳ ಹೌದಲ್ರಿ? ಅದಕ್ಕೆ ಯಾಕೆ ವೇಳೆಯನ್ನು ಹಾಕ್ಕೊಂಡಿಲ್ಲ ಮತ್ತು ನೀವು? ಇದಕ್ಕೆ ಯಾಕೆ ವೇಳೆಯನ್ನು ಇಡ್ತೀರಿ? ಯಾವಾಗ ಬೇಕಾದಾಗ ನೆನಪು ಮಾಡ್ಕೊರಿ ಎಲ್ಲದನ್ನ. ಗುರುಗಳ ವಾಣಿಗಳನ್ನು ಸ್ಮರಣೆ ಮಾಡೋಕ್ಕೆ ಯಾವ ಕರ್ಮೇಂದ್ರಿಯಗಳ ಸಹಾಯಕ ಬೇಕಾಗಿಲ್ಲ ಅದಕ್ಕೆ. ಹೌದಲ್ಲ? ಮನಸ್ಸು ಅಂತರಂಗದ ಕೆಲಸ ಅದು. ಹೌದಲ್ಲ? ಅದು ಜ್ಞಾನೇಂದ್ರಿಯಗಳ ಕೆಲಸನೂ ಅಲ್ಲ, ಕರ್ಮೇಂದ್ರಿಯಗಳ ಕೆಲಸನೂ ಅಲ್ಲ. ಅದು ಅಂತರಂಗದ ಕೆಲಸ. ಅದು ಅಂತರಂಗದ ಕಾರ್ಯವನ್ನು ಇನ್ನೊಬ್ರಿಗೆ ಯಾಕೆ ತೋರ್ಸಕ್ಕೆ ಹೋಗ್ತೀರಿ? ಇನ್ನೊಬ್ರಿಗೆ ತೋರಿಸೋ ಅವಶ್ಯಕತೆ. ದೊಡ್ಡ ಸೋಗ ಹಾಕ್ಕೊಂಡು ನಾನು ಜಪಮಾಲೆಯನ್ನು ಹಿಡ್ಕೊಂಡು ನಾ ಧ್ಯಾನ ಮಾಡಾಕತ್ತೀನಿ ಅಂತ ತೋರ್ಸೋದು ಅವಶ್ಯಕತೆ ಏನು? ನಿದ್ದೆ ಬಂದಾಗ ಏನು ಮಾಡ್ತೀರಿ ನೀವು? ಎಲ್ಲ ಬಿಟ್ಟು ಒಕ್ಕೊಟ್ಟು ಹೋಗ್ಕಿರಿಲ್ಲ. ನಾನು ನಿದ್ದೆ ಬಂದಪ್ಪ ಇವೆಲ್ಲ ಬೇಡ ಅಂತ ಹೋಗ್ಕಿರಿಲ್ಲ. ಹಂಗೆ ನೀವು ಸಾಕಾನಿಸ್ತೇವೆ ಅಂತ ಬಿಟ್ಟು ಊರೆಲ್ಲ ನಿಮ್ಮ ಒಳಗೆ ಇನ್ನೊಬ್ರಿಗೆ ಯಾಕೆ ತೋರ್ಸಕ್ಕೆ ಹೋಗ್ತೀರ ಅಂತ ಮಹಾತ್ಮರೆಲ್ಲರೂ ಎಚ್ಚರಿಸ್ತಾರೆ. ಇದಕ್ಕೇನು ವೇಳೆ ಬೇಕು, ನಿರ್ಬಂಧನೆ ಇಲ್ಲ. ಇಂಥ ವೇಳೆದೊಳಗೆ ಮಾಡಬೇಕು ಅಂತಿಲ್ಲ. ಯಾವಾಗ ಇದನ್ನು ಮಾಡ್ತಿರಲ್ಲ ಅದ ಸುಮೂರ್ತ. ಹೌದಲ್ಲ? ಯಾವಾಗ ಒಳ್ಳೆಯ ಸ್ಮರಣೆಯನ್ನು ಮಾಡ್ತಿರಲ್ಲ ಅದ ಸುಮೂರ್ತ. ಸದ್ವಸ್ತುವಿನ ಕಡೆ ಯಾವಾಗ ಲಕ್ಷ್ಯ ಕೊಡ್ತಿರಲ್ಲ ಅದ ಒಳ್ಳೆಯ ಸಮಯ. ಸದ್ವಸ್ತುವಿನ ಕಡೆ ಲಕ್ಷ್ಯ ಕೊಟ್ಟು ಏನೋ ನೀವು ಕರ್ಮಗಳನ್ನು ಮಾಡ್ರಿ ಅದು ಒಳ್ಳೇದಾಗುತ್ತೆ. ಹೌದಲ್ಲ? ಅಲ್ಲಿ ಸಂಶಯನ ಇಟ್ಕೊಂಡಂಗಿಲ್ಲ. ಹೌದಲ್ರಿ? ಸಂಶಯ ಇಟ್ಕೊಂಡಬಾರ್ದು ಅದು. ಹೌದಲ್ಲ? ಅಂದ್ರೆ ನಮ್ಮ ಜೀವನ ಈ ಸುಖ ದುಃಖಗಳನ್ನು ಎದುರಿಸ್ಲಿಕ್ಕೆ ಬರ್ತೈತಿ. ಸುಖ ದುಃಖಗಳ ಅಂಥ ಕರ್ಮಗಳನ್ನು ಮಾಡ್ಯವಂತನ ಬರ್ತಾವ ನಮಗೆ. ಹಿಂದಿನ ಕರ್ಮಗಳು ನಮ್ಮ ಹಂಗದಾವಂತನ ಅವೆಲ್ಲ ತೋರ್ತಾವ ಅಷ್ಟೆ. ಅದು ತೋರಿದ್ರು ಕೂಡ ಅದನ್ನು ಉದಾಸೀನ ಮಾಡು ಅಂತ ಹೇಳ್ತಾರೆ. ಜೀವನಿಗೆ ಸುಖ ದುಃಖಾದಿಗಳ ತೋರಲು ಅವನು ಮುನ್ನಿಪ್ಪುದು. ಬಿಟ್ಟು ನಾವು ಅದ್ರ ಮೇಲೆ ಮೋಹನ್ ಇಟ್ಕೊಬಿಟ್ರೆ ಅವ ಬಂದವಳ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಒಂದಿರಲಿ ಅಂತ. ಹೌದಲ್ಲ? ಗೋವಿಂದ ಅಂದ್ಕೂಡಲೇ ಮತ್ತೆ ಕೊಳಲು ಹಿಡ್ಕೊಂಡವ ಅಂದ್ರೆ ತ್ರಿಕಾಲವಾದಿ ಸ್ಥಿತಿ ವಸ್ತು, ದುಃಖರಹಿತ ಸ್ಥಿತಿ. ಅಂಥ ಒಂದು ಸ್ಥಿತಿಯನ್ನು ಪ್ರತಿಯೊಬ್ಬರೂ ಮುಟ್ಲಿಕ್ಕೆ ಬರ್ತದೆ ಅಂತ ಎಲ್ಲ ಮಹಾತ್ಮರು ತೋರಿಸ್ಬಿಟ್ರು. ಮನುಷ್ಯರಿಗೆ ಮಾತ್ರ ಇದನ್ನು ಹೊಂದಲಿಕ್ಕೆ ಬರ್ತೈತಿ ಅಂತ ಹೇಳಿಕೊಟ್ಟಾರ. ಅಂಥ ಕಾರ್ಯದೊಳಗೆ ನಾವು ತೊಡಗಿ ಇದಕ್ಕೆ ಯಾವುದೇ ಜಾತಿ ನಿರ್ಬಂಧನ ಇಲ್ಲ, ವಯಸ್ಸಿನ ನಿರ್ಬಂಧನ ಇಲ್ಲ, ಎಲ್ಲರೂ ಹೊಂದಲಿಕ್ಕೆ ಬರ್ತೈತಿ ಅಂತ ಹೇಳಿದ್ರು. ಇಂಥ ವಯಸ್ಸಿಗೆ ಇದನ್ನು ಮಾಡ್ಕೋಬೇಕು, ಹಿಂಗೆ ಮಾಡ್ಕೋಬೇಕಂತಿಲ್ಲ. ಉತ್ಕಟ ಇಚ್ಛೆ ಇತ್ತಂದ್ರೆ ನಿನಗೆ ಯಾವಾಗ ಬೇಕಾದ್ರೆ ಅವಾಗ ಅದಕ್ಕೆ ಇಚ್ಛೆ ಬೇಕು. ಉತ್ಕಟ ಇಚ್ಛೆ ಅನ್ನೋದು ದಾಳಿ. ನಾವು ಇದ್ರ ಕಡೆ ಲಕ್ಷ್ಯ ಕೊಟ್ಟದ್ದಾದ್ರೆ ನಮ್ಮ ಜೀವನನೂ ಸಾರ್ಥಕ ಆಕೈತಿ. ಲೌಕಿಕ ಬದುಕಿನೊಳಗೆ ಏನೋ ತೊಂದರೆಗಳು ಬಂದರೂ ಕೂಡ ಅಲ್ಲಿ ಧೈರ್ಯ ಬರ್ತೈತಿ ಅಂತೀವಿ. ಆ ಸ್ಥಿತಿಯನ್ನು ಮುಟ್ಟಕ್ಕಾಗಲಿಲ್ಲ ಅಂದರು ನಮ್ಮ ಲೌಕಿಕ ಬದುಕಿನೊಳಗೆ ಬಂದಂಥ ಏರುಪೇರುಗಳದಾವಲ್ಲ ಅವನ್ನ ಸಹನೆ ಮಾಡಿಕೊಂಡು ಎದುರಿಸ್ಲಿಕ್ಕೆ ಬರ್ತೈತಿ ಅಂತ. ಯಾಕೆ ಅದು ನನಗೆ ಬಂದಿಲ್ಲಲ್ಲ, ತೋರಿಕೆಗೆ ಆಗೈತಿ. ತೋರಿಕೆಗೆ ಆದ್ರೆ ನನಗೇನಾಗೈತಿ, ನಾನು ಇರೋ ಹಂಗಿನ ಅದೇನಂತ ಉದಾಸೀನ ಮಾಡ್ಲಿಕ್ಕೆ ಬರ್ತೈತಿ ಅಂತ. ಅದಕ್ಕೆ ಅವ್ರ ಮಹಾತ್ಮರು ಇವನ್ ಸತತ್ ನೆನಪು ಮಾಡ್ಕೊತ ಇರಪ್ಪ. ನಿಮ್ಮ ಲೌಕಿಕ ಬದುಕು ಸುಗಮವಾಗಿ ನಡೀತೈತಿ, ಸಾಂಸಾರಿಕ ಬದುಕು
ಸುಗಮವಾಗಿ ಅದು ವಿಷಮ ಇದ್ದರೂ ಕೂಡ ನಿಮಗೇನೂ ಮಾಡೋದಿಲ್ಲ. ಹೌದಲ್ಲ? ನದಿ ಇದಕ್ಕೆ ಸಮುದ್ರದ ಆಳದಕ್ಕೆ ಹೋದವಾಗ ತೆರೆಗಳು ಏನು ಮಾಡ್ತಾವ ಅವಾಗ? ದಂಡೆ ಒಳಗೆ ನಿಂತಾವ ತೆರೆ ನೊರೆಗಳ ಚಿಂತೆ. ಸಮುದ್ರದ ಆಳಕ್ಕೆ ಹೋದವ ಅವಾಗೆಲ್ಲ ತೆರೆ ನೊರೆಗಳು ಇಲ್ಲಲ್ಲ ಅವನಿಗೆ. ಹಂಗೆ ನಿಮ್ಮನ್ನು ನೀವು ಸತತ್ ನಿಮ್ಮ ಬಗ್ಗೆ ವಿಚಾರ ಮಾಡ್ತಾ ಹೋದರೆ ಇವು ಏನೂ ಮಾಡೋದಿಲ್ಲ ಅಂತ. ಇಲ್ಲಿ ಬಂದರೂ ಕೂಡ ಅವನ ಸಹನೆ ಮಾಡ್ಕೊಂಡು ಅವನು ಎದುರಿಸ್ಲಿಕ್ಕೆ ಬರ್ತೈತಿ ಅಂತ. ಅದಕ್ಕೆ ಮಹಾತ್ಮರು ಸತತ್ ಈ ಚಿಂತನೆ ಒಳಗೆ ತೊಡಗಿರಿ ಅಂತ ಹೇಳಿಕೊಟ್ಟಾರೆ. ಅಂಥ ಒಂದು ಪರಂಪರೆ ಒಳಗೆ ನಾವು ಬಂದೇವಂದ್ರೆ ಅದನ್ನು ಮುಂದುವರಿಸ್ಕೊಂಡು ವಿಚಾರ ಗಟ್ಟಿಗೊಳಿಸ್ಕೊಂಡು ಈ ಜನ್ಮವನ್ನು ಸದುಪಯೋಗ ಪಡಿಸೋಣ ಅಂತ ಹೇಳ್ತಾ ನಾನು ಒಂದು ಎರಡು ಮಾತಾಡ್ತೀನಿ. ಸಕಲ